ದೊಡ್ಡವ ಸಣ್ಣವ ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಗಳೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಎಲ್ಲಾರು ಮಾತಾಡ್ತೀರಿ, ನೀವೆಲ್ಲ ಎಲ್ಲಾ ರೈತ ಮುಖಂಡರದಿರಿ, ನೀವು ರೈತರದಿರಿ, ರೈತ ತಾಯಂದ್ರದಿರಿ. ಬುದ್ಧಿಯವ್ರಿಗೆಲ್ಲ ಏನ್ ಹೇಳ್ತಾರ, ಇಲ್ಲೊಂದಿಬ್ರು ಹೇಳಿದ್ರೆ ನನಗೆ ರೈತರಿಗೆ ಹೆಣ್ಣು ಕೊಡುವರೆ ಅದನ್ನ ಹೇಳ್ರಿ ಅಂತ ಹೇಳ್ತಾರೆ. ನೀವೆಲ್ಲರೂ ರೈತರದಿರಿ, ಕೈ ಎತ್ತರ ನೋಡೋನು. ಮುಗಳು ಕೂಡ ಅಪ್ಪವ್ರು ಸಾಕ್ಷಾತ್ ದೈವ ಸ್ವರೂಪ ಕುಂತಾರ, ಮ್ಯಾಕ್ ಕೈ ಎತ್ತರಪ್ಪ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತೀರಿ. ನಿಮ್ ಮಕ್ಕಳನ್ನ ಯಾರು ರೈತರಿಗೆ ಕೊಡ್ತಾರ ಕೈ ಎತ್ತರ ನೋಡೋನು. ಒಬ್ಬರೇ ಎತ್ತಂಗಿಲ್ಲ ಇವ್ರು. ಇವರೆಲ್ಲ ರೈತರ ಬುದ್ಧಿ, ಒಬ್ಬರೇ ಎತ್ತಂಗಿಲ್ರಿ ಇವ್ರು. ಮತ್ ಇವ್ರು ಹೆಂಗಂದ್ರ ಅವ ಗಟಾರ್ ಬಳಿಲಿ ರೋಡ್ ಹಾಡ್ಲಿ ಅವ್ ಬೆಂಗಳೂರು ಹುಬ್ಳಿ ದೆಹಲಿಯಾಗಿರ್ಬೇಕು, ಸರ್ಕಾರಿ ನೌಕರಿನ ಇರ್ಬೇಕು. ನಿಮಗ್ ಲಕ್ಷ್ಯ ಇರ್ಲಿ, ಇನ್ನು 8-10 ವರ್ಷದೊಳಗೆ 1 ಎಕರೆ ಭೂಮಿ ಇದ್ದಾವ, 1-2 ಕೋಟಿ ಕಿಮ್ಮತ್ತು ಬಾಳ್ತದ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಎಂದೂ ಕೂಡ ಕೈ ಒಡ್ಡಂಗಿಲ್ಲ. ಜಗತ್ತಿಗೆ ನೀಡಿರ್ತಕ್ಕಂಥ ನಿಜವಾದ ಜಮೀನ್ದಾರ್ ಯಾರಂದ್ರೆ ರೈತ ಮಾಲಕ ಆಗ್ತಾನ. ನಾವು ಅಧಿವೇಶನದೊಳಗೆ ಮೊನ್ನೊಂದು 2 ಬೇಡಿಕೆ ಇಟ್ಟಿವಿ. ಎಲ್ಲ ಸರ್ಕಾರಿ ನೌಕರಸ್ಥರು 60 ವರ್ಷ ಆದ ನಂತರ ಪೆನ್ಷನ್ ಬರ್ತದಲ್ಲ ಅವರಿಗೆಲ್ಲ. ನಮ್ಮ ರಾಹುಲ್ ಕುಂಕಡ್ಡಿ ಅವರು, ಶಾಂತಗೌಡರು ಮತ್ತು ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟೇವೆ. 60 ವರ್ಷ ಆಗಿರ್ತಕ್ಕಂಥ 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ರೈತ ಕುಟುಂಬಕ್ಕ 10,000 ತಿಂಗಳಿಗೆ ಪೆನ್ಷನ್ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಟಿವಿ. ಇನ್ನೊಂದು ಇಟ್ಟಾರ, ಅವ್ರು ಏನಿಟ್ಟಾರ ಅಂದ್ರೆ 1 ಲೀಟರ್ ಹಾಲಿಗೆ ಒಂದು 100 ರೂಪಾಯಿ ಕೊಡ್ಬೇಕಂತ ಇಟ್ಟಾರ. ನಾ ಬಹಳ ವಿಷಯದ ಆಳಕ್ ಹೋಗಂಗಿಲ್ಲ, ಒಂದು ಮಾತು ನನ್ನ ಮಾತು ಮುಗಿಸ್ತೀನಿ. ಅಪ್ಪವ್ರಿಗೆ ಮಾತಾಡಿಕ್ ಅವ್ರಿಗೆ ಅವಕಾಶ ಕೊಡ್ತೀನಿ, ಜಲ್ದಿ ಮುಗಿಸ್ತೀನಿ. ಇಂಥ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಅದ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಬಿಜಾಪುರ ಜಿಲ್ಲೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಅನ್ನದಾತರ ಪರವಾಗಿ ವಿನಂತಿ ಮಾಡಿಕೊಳ್ತೀನಿ, ಇವೆಲ್ಲ ಗ್ಯಾರಂಟಿ ತೆಗೀರಿ. 2 ಹಿಡ್ಕೊಳ್ರಿ. ಕರ್ನಾಟಕದೊಳಗ ಯಾವ್ದೋ ಬ್ಯಾಂಕ್ ಇರಲಿ, ಸಂಪೂರ್ಣ ರೈತನ ಸಾಲ ಮನ್ನಾ ಮಾಡ್ರಿ. ಇನ್ನೊಂದದ ಯಾವ್ದಂತಂದ್ರ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಅದ. ಕರ್ನಾಟಕ ಹಾಳಾಗಲಿಕ್ಕತ್ತದ. ಸಂಪೂರ್ಣ ಬಾರ ಸಾರಾಯಿಗಳನ್ನ ಇವತ್ತಿನಿಂದ ಬಂದ್ ಮಾಡಿ.